ಬಿ ಫಾರ್ಮಸಿ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಏನು ಅಂತ ಗೊತ್ತಾ? ಬಹಳ ಜನರಿಗೆ ಬಿ ಫಾರ್ಮಸಿ ಅಂದ್ರೆ ಒಂದು ಮೆಡಿಕಲ್ ಶಾಪ್ ನಲ್ಲಿ ಮಾತ್ರ ಕೆಲಸ ಮಾಡುವ ಕೋರ್ಸ್ ಅಂತ ಅನ್ಕೊಂಡಿರ್ತಾರೆ. ಅದು ಶುದ್ಧ ಸುಳ್ಳು, ಅದು ಸಂಪೂರ್ಣ ಸತ್ಯ ಕೂಡ ಅಲ್ಲ. ಬಿ ಫಾರ್ಮಸಿ ಅಂದ್ರೆ ಬ್ಯಾಚುಲರ್ ಆಫ್ ಫಾರ್ಮಸಿ. ಇದು ಒಂದು 4 ವರ್ಷದ ಕೋರ್ಸ್ ಆಗಿರುತ್ತೆ. ಪ್ರೊಫೆಷನಲ್ ಡಿಗ್ರಿ ಅಂತ ಕೂಡ ಕರೀತಾರೆ. ಈ 4 ವರ್ಷಗಳಲ್ಲಿ ಕೇವಲ ಒಂದು ಮೆಡಿಸಿನ್ ಹೆಸರುಗಳನ್ನ ಕಲ್ಸೋದಷ್ಟೇ ಅಲ್ಲ, ಮೆಡಿಕಲ್ ಶಾಪ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆ. ಒಂದು ಮೆಡಿಸಿನ್, ಯಾವ್ದೇ ಮೆಡಿಸಿನ್ ಇರ್ಬೋದು, ಹೇಗೆ ತಯಾರಾಗುತ್ತೆ, ಕ್ವಾಲಿಟಿ ಹೇಗೆ ಚೆಕ್ ಮಾಡ್ತಾರೆ, ಯಾವ ಮೆಡಿಸಿನ್ ಯಾವ ಕಾಯಿಲೆಗೆ ಕೊಡೋದು, ಸೈಡ್ ಎಫೆಕ್ಟ್ಸ್ ಏನು, ಮೆಡಿಸಿನ್ ನ ಯಾವ ರೀತಿ ಸ್ಟೋರೇಜ್ ಮಾಡ್ಬೇಕು, ಯಾವ ರೀತಿ ಇಡ್ಕೋಬೇಕು, ಮೆಡಿಸಿನ್ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಸಂಪೂರ್ಣ ಪ್ರೋಸೆಸ್ ಕೂಡ ಇಲ್ಲಿ ತಿಳ್ಕೊತಾರೆ. ಹೊಸ ಮೆಡಿಸಿನ್ ಏನಾದ್ರು ರಿಸರ್ಚ್ ಆದ್ರೆ, ಕೊರೋನಾ ಬಂದಾದಾಗ ವ್ಯಾಕ್ಸಿನ್ ಗಳು ಬಂದಿತ್ತಲ್ಲ, ಅದೇ ರೀತಿ ಹೊಸ ಮೆಡಿಸಿನ್ ಗಳಿಂದ ರಿಸರ್ಚ್ ಆದ್ರೆ ಹೇಗೆ ರಿಸರ್ಚ್ ಆಗುತ್ತೆ, ಅದು ಕೂಡ ಈ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಗೌರವ ಇರುವ ಪ್ರೊಫೆಷನಲ್ ಕೋರ್ಸ್ ಇದು ಬಿ ಫಾರ್ಮಸಿ ಅಥವಾ ಬ್ಯಾಚುಲರ್ ಆಫ್ ಫಾರ್ಮಸಿ. ಇಲ್ಲಿ ನಿಮ್ಗೆ ಒಂದು ವಿಷಯ ಗೊತ್ತಿರ್ಲಿ, ಡಾಕ್ಟರ್ ಗೆ ಮೆಡಿಸಿನ್ ಬರೆದು ಕೊಡ್ತಾರೆ, ಆದ್ರೆ ಆ ಮೆಡಿಸಿನ್ ಅನ್ನು ತಯಾರಿಸುವುದು, ಕ್ವಾಲಿಟಿ ಚೆಕ್ ಮಾಡೋದು, ಇದೆಲ್ಲದರ ಹಿಂದೆ ಫಾರ್ಮಸಿ ಒಂದು ಪ್ರೊಫೆಷನಲ್ ಅವರ ಕೆಲಸ ಇರುತ್ತೆ. ಅದಕ್ಕಾಗಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗಳು ಈ ಬಿ ಫಾರ್ಮಸಿ ಓದಿರೋರ್ನ ಅವ್ರ ಕೆಲ್ಸಕ್ಕೆ ತಗೋತಾರೆ. ತುಂಬಾ ಡಿಮ್ಯಾಂಡ್ ಕೂಡ ಇದೆ ಈ ಕೆಲ್ಸಕ್ಕೆ. ಇದೀಗ ಹಲವಾರು ಜನ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅಥವಾ ಒಂದು ಮೆಡಿಕಲ್ ಮಾಡ್ತಾರೆ, ಬೇರೆ ಡಿಗ್ರಿಗಳ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಆದ್ರೆ ಇದು ಒಂದು ಇಂಡಸ್ಟ್ರಿ ಮಾತ್ರ ಯಾವಾಗ್ಲೂ ನಿಲ್ಲೋದಿಲ್ಲ. ಜನರಿಗೆ ಕಾಯಿಲೆ ಬಿದ್ದೇ ಬೀಳ್ತಾರೆ, ಹುಷಾರ್ ತಪ್ಪುತ್ತೆ. ನಮ್ಮ ದೇಶದಲ್ಲಿ 140 ಕೋಟಿ ಎಷ್ಟು ಜನ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಿಮ್ಗೆ ಒಳ್ಳೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೆಲಸ ಇರಲ್ಲ ಅನ್ನೋ ಟೆನ್ಷನ್ ಇರಲ್ಲ. ಮೆಡಿಕಲ್ ಫೀಲ್ಡ್ ನ ಕೂಡ ಎವರ್ ಗ್ರೀನ್ ಇಂಡಸ್ಟ್ರಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಬೆಂಗಳೂರು ಇರ್ಬೋದು, ಮೈಸೂರು, ಮಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ನೀವೆಲ್ಲೇ ಹೋದ್ರು ಇಂಥ ನಗರಗಳಲ್ಲಿ ನೂರಾರು ಫಾರ್ಮಸ್ಯೂಟಿಕಲ್ ಕಂಪನಿಗಳಿದೆ. ಇವುಗಳಲ್ಲಿ ಪ್ರತಿ ವರ್ಷ ಸಾವಿರಾರು ಫಾರ್ಮಸಿ ಗ್ರಾಜುಯೇಟ್ ಗಳನ್ನ ತಗೊಳ್ತಾರೆ. ಇಲ್ಲಿ ಬಿ ಫಾರ್ಮಸಿ ಇನ್ನೂ ಕೂಡ ಒಂದು ಒಳ್ಳೆ ಕರಿಯರ್ ಆಪ್ಷನ್ ಆಗಿದೆ ಅಂತ ಜನಕ್ಕೆ ಗೊತ್ತೇ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ತಿಳಿ ಹೇಳ್ತಾ ಇದ್ದೀನಿ. ನಿಮ್ಗೆ ಒಂದು ತಪ್ಪನ್ನ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಮಾಡ್ತಾರೆ. ಏನದು ತಪ್ಪು ಅಂತಂದ್ರೆ, ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ, ಆದ್ರಿಂದ ಕೊನೆವರೆಗೂ ವಿಡಿಯೋನ ನೋಡಿ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಬಿ ಫಾರ್ಮಸಿ ಬಗ್ಗೆ ಅರ್ಧಂಬರ್ಧ ಗೊತ್ತಿರುತ್ತೆ. ಈ ವಿಡಿಯೋಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಈ ಕೋರ್ಸ್ ಡ್ಯೂರೇಷನ್, ಎಷ್ಟು ವರ್ಷದ ಕೋರ್ಸ್ ಇದಾಗಿರುತ್ತೆ ಅಂತಂದ್ರೆ, ಬಿ ಫಾರ್ಮಸಿ ಈಗ 4 ವರ್ಷದ ಕೋರ್ಸ್. ನೀವು PUC ಆದ ನಂತರ ಡೈರೆಕ್ಟ್ ಅಡ್ಮಿಷನ್ ತೆಗೆದುಕೊಂಡ್ರೆ, ಅಂದ್ರೆ ಬಯಾಲಜಿ ತಗೋಬೇಕಾಗತ್ತೆ, PUC ತಗೊಂಡ್ರೆ ಬಿ ಫಾರ್ಮಸಿ ಕೋರ್ಸ್ ಡ್ಯೂರೇಷನ್ 4 ವರ್ಷ ಆಗಿರುತ್ತೆ. ಒಟ್ಟು ನಿಮ್ಗೆ 8 ಸೆಮಿಸ್ಟರ್ಗಳಿರುತ್ತೆ. ಆಯ್ತಾ? ಪ್ರತಿ ಸೆಮಿಸ್ಟರ್ ಅಲ್ಲಿ ಥಿಯರಿ ಕ್ಲಾಸ್ಗಳಿರುತ್ತೆ, ಪ್ರಾಕ್ಟಿಕಲ್ ಕ್ಲಾಸ್ಗಳು ಇರುತ್ತೆ, ಲ್ಯಾಬೊರೇಟರಿ ಸೆಷನ್ಸ್ ಗಳನ್ನ ಕೂಡ ಮಾಡ್ತಾರೆ, ಅಸೈನ್ಮೆಂಟ್ಸ್ ಕೊಡ್ತಾರೆ ಸೆಮಿಸ್ಟರ್ ವೈಸ್. ಕೊನೆ ಸೆಮಿಸ್ಟರ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಕೂಡ ಇರುತ್ತೆ ನಿಮಗೆ. ಈ ಕೋರ್ಸ್ ನಲ್ಲಿ ಕೇವಲ ಒಂದು ಓದ್ಕೊಂಡು ಏನು ಬಾಯಿ ಹೊಡೆದ್ಬಿಟ್ಟು ಸುಮ್ನೆ ಕೋರ್ಸ್ ಮುಗಿಸೋದಲ್ಲ, ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ಸಾಕಷ್ಟು ಸಿಗುತ್ತೆ. ಎಲಿಜಿಬಿಲಿಟಿ ಈಗ ಅತ್ಯಂತ ಮುಖ್ಯವಾದ ವಿಷಯ. ಏನಿದು ಎಲಿಜಿಬಿಲಿಟಿ ಸ್ಟಾರ್ಟಿಂಗು ಅಂದ್ರೆ, ಯಾರಿಗೆ ಅಡ್ಮಿಷನ್ ಸಿಗುತ್ತೆ, ಎಲ್ಲರಿಗೂ PUC ಮಾಡೋದು ಎಲ್ಲರಿಗೂ ಸಿಗೋಲ್ಲ. ಮೊದಲನೇದಾಗಿ ನೀವು PUC ಯಲ್ಲಿ ಸೈನ್ಸ್ ತಗೊಂಡಿರ್ಬೇಕು. ಸೈನ್ಸ್ ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಕಡ್ಡಾಯ ಇದ್ದೇ ಇರುತ್ತೆ. ಬಯಾಲಜಿ ಅಥವಾ ಮ್ಯಾಥಮೆಟಿಕ್ಸ್ ಇರಬೇಕು. ಅಂದ್ರೆ PCM ಅಥವಾ PCB 2 ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ನ ಪಡಿಬಹುದು. ಸಾಮಾನ್ಯವಾಗಿ 45ರಿಂದ 50 ಮಾರ್ಕ್ಸ್ ಇದ್ರೆ ಸಾಕು PUC ಲಿ. ರಿಸರ್ವ್ಡ್ ಕ್ಯಾಟಗರೀಸ್ ಅಂದ್ರೆ ಅಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡ್ತಾರೆ, 5% ಏನೋ ಕೊಡ್ತಾರೆ ಅಂತ ನೀವು ತಿಳ್ಕೊಳ್ಳಿ. ಒಂದು ಗುಡ್ ನ್ಯೂಸ್ ಅಂದ್ರೆ, ಈ ಕೋರ್ಸ್ಗೆ ಮ್ಯಾಕ್ಸಿಮಮ್ ಒಂದು ಏಜ್ ಲಿಮಿಟ್, ಎಷ್ಟು ಏಜ್ ಅವರು ಮಾಡಬಹುದು ಈ ಕೋರ್ಸ್ ನ ಅಂತಂದ್ರೆ, PUC ಆದ ನಂತರ ಗ್ಯಾಪ್ ಇದ್ರೂ ಕೂಡ, ನಿಮ್ PUC ಮುಗಿಸ್ಬಿಟ್ಟೆ ಆದ್ರೆ ನನಗೆ ಎಜುಕೇಶನ್ ಅಲ್ಲಿ ಗ್ಯಾಪ್ ಇದೆ, ಏನ್ ಮಾಡೋದು ಅಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನೀವು ಡೀಪ್ ಫಾರ್ಮಸಿ ಮಾಡಿದ್ರು ಕೂಡ ಮಾಡಬಹುದು. ಎಷ್ಟು ಜನ ಡಿ ಫಾರ್ಮಸಿ ಮಾಡ್ತಾರೆ, ಡಿಪ್ಲೊಮಾ ಮಾಡಿರ್ತಾರೆ, ಅದು 2 ವರ್ಷದ ಕೋರ್ಸು, ಅದನ್ನ ಮಾಡಿ ಕೂಡ ಬಿ ಫಾರ್ಮಸಿ ಮಾಡಬಹುದು. 2 ವರ್ಷ ಅವ್ರಿಗೆ ಉಳಿತಾಯ ಕೂಡ ಆಗುತ್ತೆ. ಡಿ ಫಾರ್ಮಸಿ ಮಾಡಿ ಎಷ್ಟೋ ಜನ ಕೆಲಸ ಮಾಡಕ್ ಹೋಗಿರ್ತಾರೆ, ಅವರು ಕೂಡ ಅವಕಾಶ ಇರುತ್ತೆ. ಮತ್ತೆ ಫಸ್ಟ್ ಇಯರ್ ಇಂದ ಶುರು ಮಾಡ್ಬೇಕು ಅಂತಿಲ್ಲ. ಡಿ ಫಾರ್ಮಸಿ ಮುಗಿಸಿ ಲ್ಯಾಟರಲ್ ಎಂಟ್ರಿ ಅಂತ ಕರೀತಾರೆ, ನೇರವಾಗಿ ಸೆಕೆಂಡ್ ಇಯರ್ ಬಿ ಫಾರ್ಮಸಿಗೆ ಒಂದು ಅಡ್ಮಿಷನ್ ನ ಪಡಿಬಹುದು. ಇದರಿಂದ ನಿಮ್ಗೆ 1 ವರ್ಷ ಉಳಿತಾಯ ಆಗುತ್ತೆ. ಅಡ್ಮಿಷನ್ ಪ್ರೋಸೆಸ್ ಕೂಡ ಇದೀಗ ಹೇಗ್ ಸಿಗುತ್ತೆ ಅಂತಂದ್ರೆ, ಕರ್ನಾಟಕದಲ್ಲಿ ಮುಖ್ಯವಾಗಿ 2 ಮಾರ್ಗ ಇದೆ. ಮೊದಲನೇದು KCT ರ್ಯಾಂಕಿಂಗ್ ಏನ್ ಬರುತ್ತೆ, ಗೌರ್ಮೆಂಟ್ ಕೋಟಾ ಸೀಟ್ ಸಿಗೋ ಒಂದು ಅವಕಾಶ ಇರುತ್ತೆ. ಗೌರ್ಮೆಂಟ್ ಸೀಟ್ ಸಿಕ್ಕರೆ ಫೀಸ್ ಕೂಡ ಒಂದು ಕಡಿಮೆ ಆಗುತ್ತೆ ನಿಮ್ಗೆ. ಎರಡನೇದು ಡೈರೆಕ್ಟ್ ಅಡ್ಮಿಷನ್ ಅಥವಾ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಕೂಡ ಕರಿಬಹುದು. ಅಂದ್ರೆ ಸ್ವಲ್ಪ ಮಟ್ಟಿಗೆ ಫೀಸ್ ಜಾಸ್ತಿ ಇರುತ್ತೆ. ಡೈರೆಕ್ಟ್ ಅಡ್ಮಿಷನ್ ಪಡೆದಾಗ ಫೀಸ್ ಜಾಸ್ತಿ ಇದ್ದೇ ಇರುತ್ತಲ್ವಾ, ಎಲ್ಲ ಇಂಜಿನಿಯರಿಂಗ್ ಇರ್ಬೋದು, ಬೇರೆ ಡಿಗ್ರಿಗಳಲ್ಲೂ ಇದು ಕಾಮನ್.
ಅಲ್ಲಿ KCT ರ್ಯಾಂಕ್ ಕೂಡ ಕಡ್ಡಾಯ ಇರ್ಲೇಬೇಕು, ಏನೋ ಒಂದು ರ್ಯಾಂಕ್ ಬರ್ದಿರ್ಲೇಬೇಕು ಮ್ಯಾನೇಜ್ಮೆಂಟ್ ಕೋಟಾ ತಗೊಳಕ್ಕೂ. ಸುಮ್ನೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಬರೆಯಲ್ಲ, KCT ಎಕ್ಸಾಮ್ ಬರೆಯೋದು ಕಡ್ಡಾಯ. ಕಾಲೇಜ್ಗೆ ಅಡ್ಮಿಷನ್ ತೆಗೆದುಕೊಳ್ಳುವ ಮೊದಲು ನೀವೇನ್ ಮಾಡ್ಬೇಕು, PCA ಅಪ್ರೂವ್ ಆಗಿದ್ಯಾ, RGUHS ಅಫಿಲಿಯೇಟೆಡ್ ಆಗಿದ್ಯಾ ಈ ಕಾಲೇಜ್ಗಳು ಅನ್ನೋದು ನೋಡ್ಕೋಬೇಕು. ಪ್ಲೇಸ್ಮೆಂಟ್ ಹೇಗಿದೆ ಅಂತ ಕೂಡ ಚೆಕ್ ಮಾಡ್ಕೋಬೇಕು. ಹಾಸ್ಪಿಟಲ್ಸ್ ಜೊತೆ ಟೈಅಪ್ ಇರುತ್ತೆ. ಹಾಸ್ಪಿಟಲ್ಸ್ ಪಕ್ಕದಲ್ಲೇ ಕೂಡ ಫಾರ್ಮಸಿ ಈ ಕಾಲೇಜ್ಗಳಿರುತ್ತೆ. ಅವರು ಟೈಅಪ್ ಚೆನ್ನಾಗಿದೆಯಾ, ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಜೊತೆ ಟೈಅಪ್ ಇದೆಯಾ ಅಂತ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಫ್ಯಾಕಲ್ಟಿ ಹೇಗಿದ್ದಾರೆ ಅದನ್ನು ಕೂಡ ಪರಿಶೀಲಿಸಿ ಆಮೇಲೆ ಕಾಲೇಜ್ಗೆ ಸೇರ್ಕೊಳ್ಳಿ. ಸುಮ್ನೆ ಯಾವ್ದೋ ಡಬ್ಬಾ ಕಾಲೇಜ್ ಸೇರ್ಕೊಂಡ್ರೆ ಆಮೇಲೆ ಪ್ಲೇಸ್ಮೆಂಟ್ ಆಗಲ್ಲ, ಆಮೇಲೆ ಕೆಲಸ ಸಿಗೋ ಕೂಡ ನಿಮ್ಗೆ ಅಲಿಬೇಕಾಗುತ್ತೆ ಬೆಂಗಳೂರು ಮೈಸೂರಲ್ಲಿ. ಆ ಕಾರಣಕ್ಕೋಸ್ಕರ ಕಾಲೇಜ್ ಆಯ್ಕೆ ನಿಮಗೆ ಒಂದು ಕರಿಯರ್ ಮೇಲೆ ನೇರ ಪರಿಣಾಮ ಕೂಡ ಮಾಡುತ್ತೆ. ನಿಮ್ಗೆ ಹೇಗೆ ಕಲಿತೀರಾ ಎಲ್ಲದೂ ಕೂಡ ಆಗುತ್ತೆ. ಫೀಸ್ ಎಷ್ಟು ಬರುತ್ತೆ ಅಂತ ನೀವೇಂದ್ರು ಕೇಳಿದ್ರೆ ಒಂದೇ ಒಂದು ಆನ್ಸರ್ ಇಲ್ಲ. ಯಾಕೆಂದ್ರೆ ಗೌರ್ಮೆಂಟ್ ಸೀಟು, ಪ್ರೈವೇಟ್ ಸೀಟು, ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲದ್ರದ್ದು ಫೀಸ್ ಬೇರೆ ಬೇರೆ ತರ ಇರುತ್ತೆ. ಸಾಮಾನ್ಯವಾಗಿ ನೋಡ್ಕೊಂಡ್ರೆ ನೀವು ಪ್ರೈವೇಟ್ ಕಾಲೇಜ್ಗೆ ಒಂದು ವರ್ಷದ ಫೀಸು ಸುಮಾರು 25 30 50 ಸಾವಿರ, 1 ಲಕ್ಷ 1.5 ಲಕ್ಷ ಎಲ್ಲ ಇರ್ಬೋದು. ಟಾಪ್ ಕಾಲೇಜ್ ನಲ್ಲಿ ನಾನು ಹೇಳ್ತಾ ಇರೋದು. ಇದಕ್ಕಿಂತ ಹೆಚ್ಚು ಕೂಡ ಇರ್ಬೋದು ಒಂದೊಂದು ಕಾಲೇಜ್ಗಳಲ್ಲಿ. ಅಡ್ಮಿಷನ್ ಮಾಡುವ ಮೊದಲು ನೀವು ಟ್ಯೂಷನ್ ಫೀಸ್ ಎಷ್ಟು, ಹಾಸ್ಟೆಲ್ ಫೀಸ್ ಎಷ್ಟು, ಎಕ್ಸಾಮ್ ಫೀಸ್ ಎಷ್ಟು, ಲ್ಯಾಬ್ ಫೀಸ್ ಎಷ್ಟು, ಟ್ರಾನ್ಸ್ಪೋರ್ಟ್ ಏನಾದ್ರು ನೀವು ವೆಹಿಕಲ್ ನ ಅವ್ರು ಪ್ರೊವೈಡ್ ಮಾಡಿದ್ರೆ ಅದ್ರ ಚಾರ್ಜಸ್ ಎಷ್ಟು ಎಲ್ಲದನ್ನು ಕೇಳ್ಕೊಂಡು ನಂತರ ಅಡ್ಮಿಷನ್ ತೆಗೆದುಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ, ಕರ್ನಾಟಕದ ಟಾಪ್ ಕಾಲೇಜ್ ಇದ್ದಾಗ ಕರ್ನಾಟಕದಲ್ಲಿ ಕೇವಲ ಅಲ್ಲ, ಉತ್ತಮ ಕಾಲೇಜ್ ಯಾವ್ಯಾವು ಅಂತ ಕೂಡ ನೀವು ಗೂಗಲ್ ಸರ್ಚ್ ಮಾಡ್ರೆ ಬಂದ್ಬಿಡುತ್ತೆ. ಯಾವ್ದಾದ್ರು ಅಂತ ಒಂದೊಂದು ಹೇಳ್ಬಿಡ್ತೀವಿ. ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಚೆನ್ನಾಗಿದೆ, ಮಣಿಪಾಲ್ ಕಾಲೇಜ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸ್, ಹಾಗೆ ಫಾರ್ಮಸಿ, ಇದು ಒಂದೊಂದ್ 2 ಕಾಲೇಜ್ ಹೇಳಿದೆ. ಇವುಗಳ ಜೊತೆ ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೂ 100ಕ್ಕಿಂತ ಹೆಚ್ಚು PCA ಅಪ್ರೂವ್ಡ್ ಫಾರ್ಮಸಿ ಕಾಲೇಜ್ಗಳಿವೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡೋದು. PCA ಅಪ್ರೂವ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಕಾಲೇಜ್ ಆಯ್ಕೆ ಮಾಡುವಾಗ ಹೆಸರು ನೋಡ್ಕೊಳ್ಳಿ, ಅಡ್ಮಿಷನ್ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಪ್ಲೇಸ್ಮೆಂಟ್, ಫ್ಯಾಕಲ್ಟಿ, ಹಾಸ್ಪಿಟಲ್ ಎಕ್ಸ್ಪೋಜರ್ ಹೇಗಿದೆ, ಇಂಡಸ್ಟ್ರಿ ಟ್ರೈನಿಂಗ್ ಎಂದು ಕೊಡ್ತಾರಾ ಅನ್ನೋದು ಕೂಡ ನೋಡ್ಕೊಳ್ಳಿ. ಇಂಟರ್ನ್ಶಿಪ್ ಎಲ್ಲ ಕೊಡಿಸ್ತಾರ, ಅವ್ರೆ ಕೆಲಸ ಕೂಡ ಕೊಡ್ತಾರೆ, ಒಂದೊಂದ್ ಕಡೆ ಪ್ಲೇಸ್ಮೆಂಟ್ ಚೆನ್ನಾಗಿರುತ್ತೆ. ಏನಂತಂದ್ರೆ ಫಾರ್ಮಸಿ ಅಂದ್ರೇನು, ಯಾರಿಗೆ ಅಡ್ಮಿಷನ್ ಸಿಗುತ್ತೆ, ಫೀಸ್ ಎಷ್ಟು, ಕಾಲೇಜ್ ಹೇಗೆ ಆಯ್ಕೆ ಮಾಡ್ಬೇಕು, ಇವೆಲ್ಲ ನೋಡ್ಕೊಳ್ತಾ ಬಂದ್ವಿ ನಾವೀಗ. ಆದ್ರೆ ನಿಜವಾದ ವಿಷಯ ಎಲ್ಲಿ ಅಡಗಿದೆ ಅಂತಂದ್ರೆ, ಫಾರ್ಮಸಿಲಿ ಯಾವ ಸಬ್ಜೆಕ್ಟ್ ಇರುತ್ತೆ, ಏನ್ ಕಷ್ಟ ಇರುತ್ತೋ, ಎಕ್ಸಾಮ್ ಅಲ್ಲಿ ಪಾಸ್ ಮಾಡ್ಬೋದೋ ಇಲ್ವೋ, ಕೋರ್ಸ್ ತುಂಬಾ ಕಷ್ಟನಾ ಅಥವಾ ಪ್ರಾಕ್ಟಿಕಲ್ ಎಂದ್ರು ಇರುತ್ತಾ, ಇಂಟರ್ನ್ಶಿಪ್ ಕಡ್ಡಾಯವಾಗಿರುತ್ತಾ, ಮೆಡಿಕಲ್ ಶಾಪ್ ಯಾವಾಗ ತೆಗಿಬಹುದು, ನಾವು ಇದಾದ ತಕ್ಷಣ ತೆಗಿಬೋದಾ, ಎಲ್ಲ ಮಾಹಿತಿ ನಾನು ಪಾರ್ಟ್ 2 ಕೊಡ್ತೀನಿ. ಈ ವಿಡಿಯೋನ ಸಂಪೂರ್ಣ ನೋಡಿದ್ರೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ದಯಮಾಡಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಪಾರ್ಟ್ 2 ಅಲ್ಲಿ ನಿಮ್ಗೆ ತುಂಬಾ ವಿವರವಾಗಿ ಕಂಪ್ಲೀಟ್ ಆಗಿ ಇದೆಲ್ಲ ಬಗ್ಗೆ ಮಾಹಿತಿ ಕೊಡ್ತೀನಿ. ಕೋರ್ಸ್ ಇನ್ ಡೆಪ್ತ್ ಮಾಹಿತಿ ಇರುತ್ತೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಬೆಲ್ ಐಕನ್ ಒತ್ತಿ, ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಕೂಡ ನಿಮ್ಗೆ ಬರುತ್ತೆ.